ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಸೊ ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು ಒಳಗಾಗಿರ್ತಾರೆ. ಎಲ್ಲೋ ಒಂದು ಕಡೆ ವಿವಾಹ ವಿಳಂಬ ಆಗ್ತಾ ಇರ್ಬೋದು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್, ಜಾಬ್ನಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು. ಇವೆಲ್ಲದರಿಂದ ಕೂಡ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ಇವತ್ತೇ ವಿಡಿಯೋ ನೋಡಿದ ನಂತರ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಖಂಡಿತ ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಸಂಖ್ಯೆಗಳಿಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಬಾರಿ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅನ್ನುವಂಥದ್ದು, ಕುಟುಂಬದಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ಕಲಹಗಳು, ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಆಸ್ತಿ ಪಾಸ್ತಿ ಚೆನ್ನಾಗಿದ್ದಾಗ ಸಮಸ್ಯೆ ಅನ್ನುವಂಥದ್ದು ಜಾಸ್ತಿ ನಾವು ನೋಡ್ತಾ ಇರ್ತೀವಿ. ಆಸ್ತಿ ಬರಬೇಕು ಪ್ರಯತ್ನ ಪಡ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಆ ಭಾಗಗಳಾಗ್ತಾ ಇರೋದಿಲ್ಲ, ಆಸ್ತಿ ಕೈ ಸೇರ್ತಾ ಇರೋದಿಲ್ಲ, ಬರುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನಕ್ಕೆ ಕೂಡ ಒಳಗಾಗಿರ್ತಾರೆ. ಸಾಕಷ್ಟು ಪ್ರಯತ್ನಗಳು ಪಟ್ಟು ಈ ಒಂದು ಕೋರ್ಟ್ ಕೇಸಲ್ಲಿ ಕೂಡ ಹೋಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ನಮಗೆ ಬರಬೇಕಾಗಿರುವಂಥ ಆಸ್ತಿ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ, ಅದನ್ನು ಪಡ್ಕೊಳ್ಳೋವಂಥ ರೀತಿ ಹೇಗೆ, ನ್ಯಾಯಬದ್ಧವಾಗಿ. ತುಂಬ ಎಫರ್ಟ್ಸ್ ಆಗ್ತಿರ್ತಾರೆ ಈ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಇದ್ದಾಗ. ತುಂಬ ಕಾಮನ್ ಆಗಿ ಕಮೆಂಟ್ಸಲ್ಲಿ ಕೂಡ ಸಾಕಷ್ಟು ಜನ ಕೇಳ್ತಿರ್ತಾರೆ, ನಮಗೆ ಬರಬೇಕಾಗಿರುವಂಥ ಆಸ್ತಿ ಬರಬೇಕು, ಏನು ಮಾಡಬೇಕು, ಪರಿಹಾರ ತಿಳಿಸಿ ಅಂತ. ಸೊ ಇವತ್ತಿನ ಪ್ರಶ್ನೆ ಇಷ್ಟೇ ಗುರುಗಳೇ. ಸೊ ಬರಬೇಕಾಗಿರುವಂಥ ಆಸ್ತಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರೆಲ್ಲ ಇರ್ತಾರೆ, ನನ್ನ ಪಾಲು ನನಗೆ ಬರಬೇಕು, ನಾನು ಏನು ಮಾಡಬೇಕು, ದಯವಿಟ್ಟು ಪರಿಹಾರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಸ್ತಿ ವಿಚಾರವಾಗಿ ಇಲ್ಲಿ ಏನನ್ನು ತೋರಿಸುತ್ತೆ ಅಂತಂದರೆ, ವಸುದೈವ ಕುಟುಂಬ ಅಂತ ಇರುತ್ತೆ. ಬಟ್ ಒಳ್ಳೆ ಪ್ರಶ್ನೆನೇ ಇದು. ವಸುದೈವ ಕುಟುಂಬವಿದ್ದದ್ದು ಅವಿಭಕ್ತ ಕುಟುಂಬವಾಗ್ತಾ ಇದೆ. ಅಂದರೆ ಎಲ್ಲ ಭಾಗಗಳು ಚೆದರು ಹೋಗ್ತಾ ಇದ್ದಾವೆ. ಅಣ್ಣನ ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗಲ್ಲ, ಅತ್ತೆ ಸೊಸೆಗಾಗಲ್ಲ. ಇವೆಲ್ಲ ಕೂಡ ತುಂಬ ಚೆನ್ನಾಗಿ ಒಡ ಹುಟ್ಟಿದವರು ಕುಟುಂಬ. ಈ ಆಸ್ತಿ ಅವರ ನೋಟ, ಆ ನೋಟಿನ ಮೇಲೆ ಬಿದ್ದು ಚೆದರು ಹೋಗಿದ್ದಾರೆ. ಖಂಡಿತ ಗುರುಗಳೇ, ಎಲ್ಲವೂ ಚೆನ್ನಾಗಿರುತ್ತೆ, ಹಣ ಅನ್ನೋ ವಿಚಾರ ಬಂದಾಗ ಸಮಸ್ಯೆ ಶುರುವಾಗುತ್ತೆ. ಚೆದರು ಹೋಗಿದೆ ಅಂದರೆ ಅದು, ಅದಕ್ಕೆ ಹೇಳ್ತಾನೆ ಕಲಿಪುರುಷನ ಪ್ರಭಾವ ಅದು ಅವರದ್ದಲ್ಲ. ಕಲೆಯ ಪ್ರಭಾವವೇ ಇದು, ಬಿಟ್ಟರೆ ಖಂಡಿತ ಅವರದ್ದಲ್ಲ. ಅದು ಅವ್ರಿಗೆ ಅರ್ಥ ಆಗಲ್ಲ. ಕೌನ್ಸ್ಲಿಂಗ್ ಆಗೋ ತನಕ ಅದು ಅವ್ರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕಲಿಪುರುಷ ಅವರ ಮನೆಯಲ್ಲಿ ಪ್ರವೇಶ ಮಾಡಿದನಂತಂದರೆ ಖಂಡಿತ ಅದಿದ್ದೇ ಇರುತ್ತೆ ಅಂಥ ಸಮಸ್ಯೆಗಳು. ಇದು ಹೇಗೆ ಅಂತಂದರೆ, ನಾನು ಎಷ್ಟು ಬಾರಿ ಯಂತ್ರ, ತಂತ್ರ, ಮಂತ್ರ ಇವೆಲ್ಲವೂ ಕೊಟ್ಟಿರ್ತೇನೆ. ಇದಕ್ಕೂ ಸೇಮ್ ಇವತ್ತು ಸಾಧ್ಯ ಆದರೆ ನಾನು ಹೇಗೆ ಅಂತಂದರೆ ಆ ಮೂರನ್ನು ಕೊಡುತ್ತೇನೆ. ಯಾವ ರೀತಿ ಬೇಕಾದರೂ ಕೂಡ ಪರಿಹಾರ ಮಾಡ್ಕೊಂಡು. ಅಂದರೆ ಕುಟುಂಬದವರು ಚೆದರು ಹೋಗಿದ್ದರೆ ಕುಟುಂಬ ಒಂದಾಗಲು, ಆ ಕುಟುಂಬದ ಆಸ್ತಿ ಕುಟುಂಬದ ಯಾರೋ ಒಬ್ಬರು ಅಣ್ಣ ಅದನ್ನು ಮಾರಾಟ ಮಾಡೋಕ್ಕೆ ಬಿಡಲ್ಲ. ಈ ತಮ್ಮ, ಅಕ್ಕ, ತಂಗಿ ತುಂಬ ದುಃಖದಲ್ಲಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಅದನ್ನು ಮಾರಾಟ ಮಾಡಿದ್ರೆ ಅವ್ರು ಬದುಕು ಕಟ್ಕೊಳ್ತಾರೆ. ಇವನು ಅದಕ್ಕೆ ಒಪ್ಪಲ್ಲ, ಇವನು ಚೆನ್ನಾಗಿರ್ತಾನೆ, ಅದಕ್ಕೆ ಒಪ್ಪಲ್ಲ. ಈ ರೀತಿ. ಅಥವಾ ಅಕ್ಕನಿಗೆ ತುಂಬ ಇಷ್ಟ ಇರುತ್ತೆ, ಎಲ್ಲರೂ ಸೇರ್ಕೊಳ್ಳೋದು, ತಂಗಿರಿಗೆ ಇಷ್ಟ ಇರಲ್ಲ. ಅಥವಾ ತಂಗಿಗೆ ತುಂಬ ಇಷ್ಟ ಇರುತ್ತೆ, ಈ ಅಕ್ಕ ಅಣ್ಣನೇ ಒಪ್ಪೋದಿಲ್ಲ. ಏನೋ ಒಟ್ಟಿಗೆ ಕೂಡ್ಕೊಂಡು ಇರಲಿಕ್ಕೆ ಅವ್ರಿಗೊಂದು ಖುಷಿ ಇರುತ್ತೆ. ಏನು ನಾವೇನು ಹೋಗೋವಾಗ ಹೊತ್ಕೊಂಡು ಹೋಗ್ತೀವಾ, ಎಲ್ಲರೂ ಚೆನ್ನಾಗಿರೋಣ, ಆವಾಗ ಸೇರೋಣ ಕುಟುಂಬದವರೆಲ್ಲರೂ ಅನ್ನೋ ಭಾವನೆ ಇವ್ರಿಗಿದ್ದರೆ ಅವ್ರದ್ದು ಯಾವುದೋ ಒಂದು ಅಸಂಬದ್ಧವಾದ ಪ್ರಲಾಪನೆ ಅವರ ಮನಸ್ಸೊಳಗಡೆ. ಅಂದರೆ ಅವರ ಒಳಗಡೆ ಆಗ ಕಲಿಪುರುಷ ಪ್ರವೇಶವಾಗಿ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಿನಗೇನೋ ಚೆನ್ನಾಗಿದೆಯಾ, ನಮ್ಮ ತಾಪತ್ರ ನಮ್ಮದು, ನಮ್ಮ ಕಷ್ಟ ನಂದು, ಹೇಳ್ಬಿಟ್ಲು ಇವಳು. ಈಗ ಕೆಲವರು ತೆಗಿತಿರ್ತಾರೆ, ಈಗೆಲ್ಲ ಮಾತಾಡ್ತಿರ್ತಾರೆ. ನಿಜ, ಅವರನ್ನು ನೀವು ಬೈಕೋಬೇಡಿ, ಅವರು ಇರೋದೇ ಹಾಗೆ, ವಾಸ್ತವ ಇದು. ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಪೂರಿ ಜಗನ್ನಾಥ ನೋಡಿದಿರಲ್ಲ, ಜಗನ್ನಾಥನ ಲೀಲೆಗಳೇ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು, ವಿಜ್ಞಾನಕ್ಕೆ ಎಟಕದ್ದದು. ವಿರುದ್ಧ ದಿಕ್ಕಿನಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ತುಂಬ ಗಾಳಿ ಹೀಗೆ ಬೀಸಿದ್ರೆ ಅಲ್ಲಿರ್ತಕ್ಕಂಥದ್ದು ಏನಿದೆ ಧ್ವಜ ಹೀಗೆ ಹಾರಬೇಕಲ್ಲ, ವಿರುದ್ಧ ದಿಕ್ಕಿನಲ್ಲಿ ಅದು ಹಾರ್ತಾ ಇರುತ್ತೆ. ಇಲ್ಲಿ ತನಕ ಯಾವುದು ಕೂಡ ಒಂದು ಫ್ಲೈಟ್ ಕೂಡ ಓಡಲಿಕ್ಕೆ ಸಾಧ್ಯವಿಲ್ಲ, ಒಂದು ಪಕ್ಷಿ ಕೂಡ ಓಡಾಡಲಿಕ್ಕೆ ಸಾಧ್ಯವಿಲ್ಲ. ಈ ಥರದ ವಿಶೇಷಗಳು ಬಹಳ ಇದ್ದಾವೆ ಅಲ್ಲಿ. ಆದರೆ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಎಲ್ಲಿಯಾದರೂ ಹೋದರೆ ಈ ಪಾರ್ವತಿ ಪರಮೇಶ್ವರನ ದೇವಸ್ಥಾನವನ್ನು ನೋಡ್ತೀರಿ, ಲಕ್ಷ್ಮೀ ನಾರಾಯಣ ದೇವಸ್ಥಾನವನ್ನು ನೋಡ್ತೀರಿ, ಸೀತಾರಾಮರ ದೇವಸ್ಥಾನವನ್ನು ನೋಡ್ತೀರಿ, ಇನ್ನು ರಾಧಾಕೃಷ್ಣರ ದೇವಸ್ಥಾನವನ್ನು ನೋಡ್ತೀರಿ. ಇದು ನಿಮಗೆ ಸಿಗ್ತಕ್ಕಂಥ ದಂಪತಿಗಳದ್ದು ಒಂದು ಕುಟುಂಬ ಸಿಗ್ತಕ್ಕಂತಹದ್ದು ದೇವಸ್ಥಾನ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ ಪೂರಿ ಜಗನ್ನಾಥನ ದಿವ್ಯ ದರ್ಶನ ಮಾಡ್ಕೊಳ್ತಕ್ಕಂತಹದ್ದು ಅಲ್ಲಿ
ಕೃಷ್ಣ, ಬಲಭದ್ರ ಆ್ಯಂಡ್ ಸುಭದ್ರಾದೇವಿ. ಇಲ್ಲಿ ತಮ್ಮ, ಅಣ್ಣ, ತಂಗಿ ಇವ್ರದ್ದು ಕುಟುಂಬ. ಅಂದರೆ ವಸುದೇವ ಕುಟುಂಬ ಅದು. ಆ ಕುಟುಂಬದ ದರ್ಶನವನ್ನು ನೀವೇನಾದರೂ ಅಭಿಜಿನ್ ಮುಹೂರ್ತದಲ್ಲಿ ಅಥವಾ ಪ್ರಾತಃ ಕಾಲವೂ ಸಾಯಂಕಾಲವೂ ಕೂಡ 2 ದರ್ಶನ ಮಾಡ್ತೀನಿ ಅಂತಂದರೆ ಗೊತ್ತಿಲ್ಲ. ನಿಮ್ಮ ಅಣ್ಣ ಒಪ್ಕೊಳ್ಳಿಲ್ಲ, ಅಕ್ಕ ಒಪ್ಕೊಳ್ಳಿಲ್ಲ, ತಂಗಿ ಒಪ್ಕೊಳ್ಳಿಲ್ಲ, ಅಪ್ಪ ಒಪ್ಕೊಳ್ಳಿಲ್ಲ, ಅಮ್ಮ ಒಪ್ಕೊಳ್ಳಿಲ್ಲ, ಹೇಳೋದೇ ಇಲ್ಲ ನೀವು. ಒಂದು ಚಮತ್ಕಾರ ನಡೆದು ಹೋಗುತ್ತೆ. ಪ್ರಾತಃ ಕಾಲದ ದರ್ಶನವೂ ಮತ್ತು ಸಾಯಂಕಾಲದ ಗೋಧುಲಗ್ನದ ದರ್ಶನವೂ ನಿಮ್ಮ ಕುಟುಂಬವನ್ನು ಕೂಡಿಸ್ತಕ್ಕಂತಹದ್ದು. ಯಾವಾಗ ವಿಭಕ್ತವಾಗಿತ್ತೋ ಅದು ನಿಮಗೆ ವಸುದೈವ ಕುಟುಂಬವಾಗಿ ಮಾಡಿಕೊಡ್ತಕ್ಕಂಥ ಈ ಶಕ್ತಿ ಅಲ್ಲಿದೆ. ಅದ್ಭುತವಾಗಿರ್ತದೆ ಈ ಶಕ್ತಿ ಅಲ್ಲಿದೆ. ಇನ್ನೊಂದು ವಿಶೇಷ ಅಲ್ಲಿ ಅಂತಂದರೆ, ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದ್ರೆ ಈ ಉತ್ಸವ ಮೂರ್ತಿಯನ್ನು ಹೊರಗಡೆ ಇಟ್ಟು ಅದೇ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡುತ್ತಾರೆ. ಸಾಮಾನ್ಯವಾಗಿ ನೀವು ಎಲ್ಲಿ ಕಂಡ್ರೂ ಇದನ್ನೇ ಕಾಣ್ತೀರಿ. ಎಂತಹ ದೇವಸ್ಥಾನವಾದರೂ ಇದನ್ನು ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಆದರೆ ಇಲ್ಲಿ ಮಾತ್ರ ಎಂತ ಗೊತ್ತಾ, ಮೂಲ ಬಿಂಬ, ಗರ್ಭಗುಡಿಲಿರ್ತಕ್ಕಂತಹ ಮೂಲ ವಿರಾಟ್ ಸ್ವರೂಪದ ಭಗವಂತನೇ ಹೊರಗಡೆ ಬಂದು ಉತ್ಸವ ಮಾಡ್ಕೊಳ್ತಾನೆ. ಇದು ವಿಶೇಷ, ಇದು ಉತ್ಸವ. ಮೂಲ ರೂಪರು ಎಲ್ಲೂ ಬರಲ್ಲ, ಯಾಕಂದರೆ ಆ ದಿಗ್ಬಂಧನ ಪ್ರತಿಷ್ಠಾಪನೆಗೆ ಮಾಡಿಬಿಟ್ಟಿರ್ತೇವೆ. ಆದರೆ ಇಲ್ಲಿ ಆ ಮೂಲ ವಿರಾಟ್ ಸ್ವರೂಪ, ಮೂಲ ಬಿಂಬವೇ ಹೊರಗಡೆ ಬಂದು ಅವತ್ತು ಸಾಗರೋಪಾದಿಯ ಲಕ್ಷದೋಪಾದಿಯಲ್ಲಿ ಜನ ತುಂಬಿರುತ್ತಾರೆ. ಆಮೇಲೆ ಪ್ರತಿ ವರ್ಷವೂ ಕೂಡ ರಥವನ್ನು ಬದಲಿಸ್ತಾರೆ. ಅಲ್ಲಿ ಬಹಳ ವಿಶೇಷ ಇದೆ. ಆಮೇಲೆ ಕೃಷ್ಣನ ಹೃದಯ ಅಲ್ಲಿ ಇದೆ, ಅದು ಈಗಲೂ ಬಡ್ಕೊಳ್ತಾ ಇದೆ. ಅದು ಈಗಲೂ ಕೂಡ ಕೆಲವು ಭಕ್ತರು ಅಲ್ಲಿ ಹೋದರೆ ನೋಡಲೇಬೇಕು ಅಂತ ಅವಕಾಶ ಮಾಡಿಕೊಡ್ತಾರೆ. ಅದೆಲ್ಲವೂ ಕೂಡ ಇದೆ ಅಲ್ಲಿ. ಅದಕ್ಕೆ ಕೆಲವೊಂದು ದಿನಗಳು ಅದನ್ನು ಮಾಡುವಾಗ, ಆ ದೇವರ ಹೊರಗಡೆ ಬರುವಾಗ ಎಲ್ಲೂ ಕೂಡ ಕರೆಂಟ್ ಪೂರ್ಣವಾಗಿ 8 ದಿನಗಳ ಪರ್ಯಂತ ಕರೆಂಟನ್ನು ತೆಗೆದಾಕ್ತಾರೆ ಆ ಒಂದು ಪುರಿ ಜಗನ್ನಾಥದಲ್ಲಿ. ಬಹುಶಃ ಆ ತರಹದ್ದು ಎಲ್ಲೂ ಕೂಡ ಇರಬಾರ್ದು ಆ ಒಂದು ಕರೆಂಟ್. ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ಏನು ಲಬ್ ಡಬ್ ಸೌಂಡ್ ಇದೆಯೋ ಅದು ಇಲ್ಲಿಂದ ಮತ್ತೊಂದು ಕಡೆ ಪೆಟ್ಟಿಗೆ ವರ್ಗಾವಣೆ ಆಗುತ್ತೆ. ಕೃಷ್ಣ ಹೃದಯ ಅಂದರೆ ಟ್ರಾನ್ಸ್ಪ್ಲಾಂಟ್ ಕೃಷ್ಣನ ಅವತ್ತು ಏನು ದೇಹ ಹೋದರೂ ಕೂಡ ಆ ಹೃದಯ ಪ್ರಾಣ ಉಳ್ಕೊಂಡಿದೆ. ಅದು ಹಾಗೆ ಅಲ್ಲಿ ಪೂರಿ ಜಗನ್ನಾಥದಲ್ಲಿದೆ. ಅಲ್ಲೊಂದು ದಿಶಕ್ತಿ ಇದೆ. ಒಟ್ಟಾರೆ ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅನ್ನೋದನ್ನು, ಆಮೇಲೆ ನಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿಯನ್ನು ಒಟ್ಟಿಗೆ ನಾವೆಲ್ಲರೂ ಅನುಭವಿಸಬೇಕು ಅಂತ ಯಾರು ಅಪ್ಲಿಕೇಶನ್ ಹಾಕಿ ಬರುತ್ತಾರೋ ಕಟ್ಟಿಟ್ಟ ಬುತ್ತಿ. ನಮ್ಮ ಶಕ್ತ್ಯಾನುಸಾರ ಅಲ್ಲಿ ಆಹಾರಕ್ಕೆ ಏನಾದರೂ ಕೊಟ್ಟು ಬರ್ತಕ್ಕಂತಹದ್ದನ್ನು ಮಾಡ್ತೀವಿ ಅಂತಂದರೆ ನೀವಿಲ್ಲಿ ಕೂತ್ಕೊಂಡು ಒಟ್ಟಿಗೆ ಎಲ್ಲರೂ ಆಹಾರವನ್ನು ಉಣ್ತೀರಿ. ಇದು ದರ್ಶನ, ಅವನ ಪಾದ ಸ್ಪರ್ಶನ, ದರ್ಶನ ಮಾತ್ರದಿಂದಲೇ ಆಗ್ತಕ್ಕಂತಹ ಭಾಗ್ಯ ಸೌಭಾಗ್ಯಗಳಿಗೂ. ಇದು ಒಂದು ಭಾಗ. ಇನ್ನು ಎರಡನೇದು ಈ ಲಕ್ಷ್ಮೀ ನಾರಾಯಣ ಹೃದಯ ಅಂತ ಒಂದು ಮಂತ್ರ ಇದೆ. ಅದು 1 ತಾಸಾಗತ್ತೆ. ಪ್ರತಿನಿತ್ಯ ನನ್ನ ಕುಟುಂಬದ ಎಲ್ಲರೂ ಕೂಡ ಒಟ್ಟಾಗಬೇಕು ಅಂಥೇಳಿ 48 ದಿನಗಳ ಪರ್ಯಂತ ಆ ಲಕ್ಷ್ಮೀ ನಾರಾಯಣರ ಹೃದಯವನ್ನು ಪಠಿಸ್ತಾ ಬಂದರೆ 48 ದಿನದಲ್ಲೇ ನಿಮ್ಮ ಆಸ್ತಿ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಕುಟುಂಬದವರು 4 ವರ್ಷದಿಂದ ಮಾತು ಬಿಟ್ಟಿದ್ರಲ್ಲ, ದಿಢೀರ್ ನಿಮ್ಮ ಮನೆಯೊಳಗೆ ಬರ್ತಾರೆ. 4 ವರ್ಷ ನೀವು ಕೇಳ್ಕೊಂಡ್ರೂ ಬಂದಿಲ್ಲವ, ಬರ್ತಾನೆ. ಇದು ಚಮತ್ಕಾರ ನಡೀತಕ್ಕಂತಹದ್ದು. ಇದು ನಿಮಗೆ ಮಂತ್ರ ಸಿದ್ಧಿ ಅಂತ ಹಾದಾಗತಕ್ಕಂಥದ್ದು. ಇನ್ನು ತಂತ್ರ ಪದ್ಧತಿ, ನೀವು ಲ್ಯಾಂಡನ್ನು ಪಡ್ಕೊಳ್ಬೇಕಾದ್ರೆ ನಾನು ಹೇಳಿದ್ದೇನೆ, ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಗೋಮೂತ್ರವನ್ನು 9 ನಾಣ್ಯಗಳನ್ನು ಹಾಕಿ ಭೂಮಿಯಲ್ಲಿ ಊತಿಟ್ಟರೆ ಎಷ್ಟೋ ಜನಕ್ಕಿದು ಬಹಳ ತುಂಬ ಸಣ್ಣ ರೆಮಿಡಿ ಆದರೂ ಕೂಡ ಯಾರೋ ಬಾಕಿ ವಿಲೆ ಅಂತ ಒದ್ದಾಟ ಮಾಡಿದ್ದು 8 ವರ್ಷಗಳಿಂದ ಆ ಒಂದು ಸೈಟನ್ನು ಮಾರಾಟ ಮಾಡಲಿಕ್ಕಾಗಲಿಲ್ಲ. ಆದರೆ 26ರಿಂದ 27 ದಿನಗಳ ಒಳಗಡೆ ಸೈಟು ಸೇಲ್ ಆಗುತ್ತೆ. ಆಕೆ ಅದೆಷ್ಟು ಜನ ಕೇಳ್ಕೊಂಡಿದ್ದಾಳೋ ಏನೋ, ಈ ಸಣ್ಣ ರೆಮಿಡಿ ಅವರ ಆಸ್ತಿಯನ್ನು ಮಾರಾಟ ಮಾಡಿ ಅವ್ರಿಗೆ ಹಣ ತಂದು ಕೊಟ್ಟಿದೆ. ಈ ಥರದ್ದು ಬೇಕಾದಷ್ಟಿದೆ, ಗೊತ್ತಿಲ್ಲ. ಆಕೆಯನ್ನು ಆ ಸಣ್ಣ ಡಬ್ಬಿಯ ಆ ಒಂದು ತಾಮ್ರದ ನಾಣ್ಯಗಳು ಕೈ ಹಿಡಿದಿದೆ. ಇನ್ಯಾರನ್ನೋ ತಮಿಳುನಾಡಲ್ಲಿ ಒಬ್ಬರು ಆಶ್ರಮ ಮಾಡ್ತಿದ್ದಾರೆ, ದೊಡ್ಡ ವ್ಯಕ್ತಿ ಅಂತ ಆಶ್ರಮ ಅಂತ ಏನೋ ಮಾಡ್ತಿದ್ದಾನೆ. ಆ ವ್ಯಕ್ತಿ ಪೂರಿ ಜಗನ್ನಾಥಕ್ಕೆ ಹೋಗಿದ್ದಾನೆ, ನನಗೆ ನೆನಪು ಮಾಡಿಸ್ತಾ ಅದನ್ನು ನಿಮಗೆ ನಾನು ತಿಳಿಸಿದ್ದೇನೆ. ಅದಕ್ಕಾಗಿ ಯಾರಿಗೆ ಯಾವುದು ಏನು ಸಿಗಬೇಕೋ ಅದು ಸಿಗುತ್ತೆ. ಬಹುಶಃ ನಮಗೂ ಕೂಡ ಸಮಯ ಸಂದರ್ಭ ಬರಬೇಕಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ನಿಮ್ಮ ನಾಡು ನಿಮ್ಮ ಮುಂದೆ ಇದೆಯಲ್ಲ, ಅಂತಹ ನಿಮ್ಮ ನಾಣ್ಣುಡಿಯ ಪ್ರಕಾರ ನಿಮಗೂ ಕೂಡ ಆ ಕಾಲ ಸನ್ನಿಹಿತವಾಗಿದೆ. ನೀವು ನಿಮ್ಮ ವಸುದೈವ ಕುಟುಂಬವನ್ನು ಸೇರಿಕೊಳ್ಳಲಿಕ್ಕೆ ಖಂಡಿತ ಗುರುಗಳೆಲ್ಲ ಒಂದು ಕಡೆ ಕುಟುಂಬಗಳು ಬೇರ್ಪಟ್ಟಿದ್ರೆ ಅದು ಒಂದಾಗಬೇಕು ಅಂತಂದರೆ ಏನು ಮಾಡಬೇಕು, ಒಂದು ತಂತ್ರವನ್ನು ಕೂಡ ತಿಳಿಸಿದ್ದೀರಾ, ಜೊತೆಗೆ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೀರಾ, ಯಾವ ಕ್ಷೇತ್ರದ ಭೇಟಿನ ನಾವು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದ್ಭುತವಾಗಿರುವಂಥ ಮಾಹಿತಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೆ ಬರಬೇಕಾಗಿರುವಂಥ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಬಂದು ನಿಮ್ಮ ಕೈ ಸೇರಬೇಕು ಅಂತಂದರೆ ಗುರುಗಳು ನಿಮಗೆ ತಿಳಿಸ್ಕೊಟ್ಟಿರುವಂಥ ವಿಡಿಯೋನಲ್ಲಿ ವಿಚಾರವನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.